ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಧರ್ಮ ಸ್ವತಂತ್ರ ಧರ್ಮ ಅನ್ಬೇಕಾದ್ರೆ ಎಷ್ಟೊಂದು ಅಡೆತಡೆಗಳು ಯಾಕೆ ಬರ್ತಾ ಇದ್ದಾವೆ ಮತ್ತು ಅವ್ರಿಗೇನು ಹಕ್ಕಿದೆ. ಪ್ರತಿಯೊಬ್ಬ ಅನುಯಾಯಿಗೆ ತನ್ನ ಧರ್ಮ ಶ್ರೇಷ್ಠ ಆಗಿರ್ತದೆ, ಇದರಲ್ಲಿ ತಕರಾರಿಲ್ಲ. ಹಾಗೇನೆ ನಮಗೆ ಬಸವ ಧರ್ಮ, ಲಿಂಗಾಯತ ಧರ್ಮ ಶ್ರೇಷ್ಠವಾಗಿದೆ. ನಮ್ಮ ಧರ್ಮ ನಾವು ಶ್ರೇಷ್ಠ ಅಂದ್ರೆ ಇವ್ರಿಗೇನು ತೊಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಧರ್ಮ ಅವ್ರು ಶ್ರೇಷ್ಠ ಅಂದಾಗ ನಾವೇನು ತಕರಾರು ಮಾಡಿದೇವ? ನಮ್ಮ ಧರ್ಮ ಗ್ರಂಥ ಇದು, ನಮ್ಮ ಧರ್ಮಗುರುಗಳು ಹೀಗೆ ಜನಿಸಿದ್ದಾರೆ, ಯಾರು ಬೇಡ ಅಂತಾರೆ? ನಮ್ಮ ಧರ್ಮಕ್ಕೆ 10,000 ಕೋಟಿಗಳ ಇತಿಹಾಸ ಇದೆ, ಇರಬಹುದು. ನಮ್ಮ ಧರ್ಮ 900 ವರ್ಷದಿದೆ. 12ನೇ ಶತಮಾನದಲ್ಲಿ ನಮ್ಮ ಧರ್ಮ ಬಂದಿದೆ. ನಮ್ಮ ಧರ್ಮಗುರು ಬಸವಣ್ಣವರು, ನಮ್ಮ ಧರ್ಮ ಗ್ರಂಥ ವಚನಗಳು, ನಮ್ಮ ತತ್ವಜ್ಞಾನ ಅನುಭವ, ಇದನ್ನು ಒಪ್ಕೊಂಡು ನೀವು ವೀರಶೈವರು ಅನ್ರಿ, ಇನ್ನೇನಾದ್ರು ಅನ್ರಿ, ನಮ್ಮ ತಕರಾರಿಲ್ಲ. ಆದ್ರೆ ನಮಗೆ ಇದು ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮಕ್ಕೆ ಬಸವಣ್ಣನವರು ಧರ್ಮಗುರು, ವಚನಗಳು ಧರ್ಮಗ್ರಂಥ, ಅನುಭವ ನಮ್ಮ ದರ್ಶನ. ಆದ್ರೆ ಇದಕ್ಕೆ ನಾವು ವೀರಶೈವ ಅಂತೇವಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದು. ನೀವೇನು ಹೇಳ್ತಾ ಇದ್ದೀರಿ? ರೇಣುಕಾಚಾರ್ಯರು ನಮ್ಮ ಧರ್ಮಗುರು, ಅವರು ಅಗಸ್ತ್ಯನಿಗೆ ಹೇಳಿದ ಸಂವಾದ ಸಿದ್ಧಾಂತ ಶಿಖಾಮಣಿ ಮತ್ತು ನಮ್ಮದು ವಿಶಿಷ್ಟ ಅದ್ವೈತ, ನಮ್ಮದು ತತ್ವಜ್ಞಾನ. ಹಾಗಾದ್ರೆ ನೀವು ಹೇಳೋ ಪ್ರಕಾರನೇ ನಮ್ಮ ಜೊತೆ ಹೆಂಗೆ ಸೇರ್ತೀರಿ? ನನ್ನ ಯಾರ ಜೊತೆ ಜಗಳ ಮಾಡಲ್ಲ, ನಂದು ತಾರ್ಕಿಕವಾಗಿ ನಾನು ಮಾತಾಡೋದು. ಇದು ನನ್ನ ಮುಂದೆ ಇರೋ ಪ್ರಶ್ನೆ. ವೀರಶೈವ ಲಿಂಗಾಯತ ಅನ್ನೋದು ಆ ಕಡೆ ಇರಲಿ, ಯಾರು ಧರ್ಮಗುರು, ಯಾವುದು ನಮ್ಮ ಆರಾಧನಾ ವಸ್ತು, ಯಾವುದು ನಮ್ಮ ದರ್ಶನ, ಯಾವುದು ನಮ್ಮ ಧರ್ಮ ಗ್ರಂಥ, ಯಾವುದು ನಮ್ಮ ಧರ್ಮ ಭಾಷೆ, ಈ 5ಕ್ಕೆ ಉತ್ತರವನ್ನು ಅವರು ಕೊಡಬೇಕು. ಈ 5 ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರವೇ ಇಲ್ಲ. ನಮ್ಮ ಧರ್ಮ ಭಾಷೆ ಕನ್ನಡ, ನಮ್ಮ ಉತ್ತರ ಇದೆ. ನಮ್ಮ ಉತ್ತರ ನಮ್ಮ ಧರ್ಮಗುರು ಬಸವಣ್ಣ ಇದ್ದಾರೆ, ನಮ್ಮ ಧರ್ಮ ಗ್ರಂಥ ವಚನ ಇದೆ, ನಮ್ಮ ಸಿದ್ಧಾಂತ, ನಮ್ಮ ದರ್ಶನ ಅನುಭವ ಇದೆ, ಇಷ್ಟಲಿಂಗ ನಮ್ಮ ಒಂದು ಆರಾಧನಾ ಸಾಧನ ಇದೆ. ಹೀಗೆ ಹೇಳಿ ಅವ್ರು ವೀರಶೈವ ಅಂದ್ರೆ ಇಲ್ಲಪ್ಪ ಇದು ಲಿಂಗಾಯತ ವೀರಶೈವ ಅಲ್ಲ ಅಂತ ಹೇಳ್ಬೋದು. ಲಿಂಗಾಯತ ವೀರಶೈವ ಒಂದೇ. ನಮ್ಮ ಧರ್ಮಗುರು ಪಂಚಾಚಾರ್ಯರು, ನಾವು ಸ್ಥಾವರವನ್ನು ಪೂಜಿಸವ್ರೆ, ವೇದಗಳನ್ನು ನಂಬವ್ರೆ, ಆಗಮಗಳನ್ನು ನಂಬವ್ರೆ, ಸಿದ್ಧಾಂತ ಶಿಖಾಮಣಿ 10 ಲಕ್ಷ ವರ್ಷ ಹಿಂದೆಂದು. ಯಾರು ಬೇಡ ಅಂತಾರೆ? ಆದ್ರೆ ನೀವು ಲಿಂಗಾಯತರಲ್ಲ, ಅಷ್ಟೇ ಹೇಳ್ಬೇಕು. ವೀರಶೈವ ಸ್ವತಂತ್ರ ಧರ್ಮ ಆಗ್ಲಿ, ಯಾರು ಬೇಡ ಅಂತಾರೆ? ಜಗತ್ತಿನಾಗ ಎಷ್ಟೋ ಸ್ವತಂತ್ರ ಧರ್ಮ ಇದಾವೆ, ವೀರಶೈವನು ಸ್ವತಂತ್ರ ಧರ್ಮ ಇರಲಿ. ಲಿಂಗಾಯತರ ಜಗಳ ಯಾರ ಜೊತೆನೂ ಇಲ್ಲ, ಲಿಂಗಾಯತರ ಜಗಳ ಯಾರ ಜೊತೆನೂ ಇಲ್ಲ. ಆದ್ರೆ ಇವರು ನಮ್ ಕೂಡ ಯಾರು ಜಗಳ ಮಾಡ್ತಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಧರ್ಮ, ನಮ್ಮ ಧರ್ಮಗುರು, ನಮ್ಮ ಧರ್ಮ ಗ್ರಂಥ, ನಮ್ಮ ಸಿದ್ಧಾಂತ, ನಮ್ಮ ಭಾಷೆ, ನಾವು ಮಾತಾಡ್ತಾ ಇದ್ದೇವೆ. ನಾವ್ ಯಾರಾದ್ರೂ ಟೀಕೆ ಮಾಡ್ದೇವ? ನಮ್ಮ ಧರ್ಮಗುರು ಬಾಗೇವಾಡಿನಲ್ಲಿ ಬಸವಣ್ಣವ್ರು ಹುಟ್ಟಿದ್ದಾರೆ. ನಿಮ್ದು ಯಾವ್ಯಾವ ಯುದ್ಧ ಹುಟ್ಟಿ ಯಾರು ನಮ್ ತಕರಾರಿಲ್ಲ, ಯಾರ ಜೊತೆನೂ ತಕರಾರಿಲ್ಲ. ಆಯ್ತಪ್ಪ, ಹುಟ್ಟಿರ್ಬೋದು. ನಾವೇನ್ ನಮಗೆ ಟೈಮ್ ಇಲ್ಲ, ನಮ್ಮದೇ ನಾವು ಓದ್ಬೇಕಾಗಿದೆ. ಎಷ್ಟು ವಚನಗಳಿದಾವೆ, ಎಷ್ಟು ಚಿಂತನೆಗಳಿದಾವೆ. ನಾವು ಒಬ್ಬರು ತೋರಿಸ. ನನ್ನ 40 ವರ್ಷದ ಸೇವೆಯಲ್ಲಿ ಒಬ್ಬ ಲಿಂಗಾಯತನ ಕೂಡ ಇಂಥ ತಕರಾರು ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ಯಾರಾದ್ರೂ ತೋರಿಸ್ಕೊಟ್ರೆ ನಾನು ಬಸವಣ್ಣ ಬಗ್ಗೆ ಮಾತಾಡೋದಿಲ್ಲ. ತಕರಾರು ಮಾಡಲಾರ್ದ ಜನಾಂಗ ಲಿಂಗವಂತ ಜನಾಂಗ, ಲಿಂಗಾಯತ ಜನಾಂಗ. ಬಂದು ಇಲ್ಲ ನಿಮ್ಗೆ ಅನುಕಂಪದಿಂದ ನಮ್ಮ ಕೈಲಿ ಜಾಗ ಕೊಟ್ಟೆವು, ನೀವು ವೀರಶೈವ ಅನ್ರಿ, ಆಯ್ತು ನಿಮ್ಮ ಮೇಲೆ ಕರುಣೆ ತೋರಿ ವೀರಶೈವ ಲಿಂಗಾಯತ ಅಂತೇವು.
ಇದಕ್ಕೆ ಗ್ರೀಕ್ ಮೈಥಾಲಜಿನಲ್ಲಿ ಒಂದು ಕಥೆ ಇದೆ. ಸಿಸಿಫಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಈ ಶಿಕ್ಷೆಯಿಂದ ಮುಕ್ತ ಆಗ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಗುಡ್ಡಕ್ಕೆ ಒಂದು ಗುಂಡನ್ನ ಹೊರೋದು, ಮೇಲೆ ಒಯ್ದು ಇಟ್ಕೊಳ್ಳೆ ಮತ್ತೆ ಉರುಳ್ಕೊಂಡು ಬರ್ತದೆ, ಮೇಲೆ ನಿಲ್ಲಿಸು, ಅದನ್ನ ನಿಲ್ಸದ ಮೇಲೆ ನಿನ್ಗೆ ಮುಕ್ತಿ ಅಂತ. ಇವ್ರು ಒಯ್ತಾರೆ, ಅದು ಮತ್ತೆ ಕೆಳಗೆ ಬರ್ತದೆ, ಮತ್ತೆ ಒಯ್ತಾರೆ. ಸಿಸಿಫಸ್ ಇನ್ನೂ ಅದೇ ಮಾಡ್ತಾ ಇದ್ದಾನೆ ಅಂತ ಗ್ರೀಕ್ ಮೈಥಾಲಜಿಯಲ್ಲಿ ಬರ್ತದೆ. ನೀವು ವೀರಶೈವತ್ವ ಒಂದು ಸ್ವತಂತ್ರ ಧರ್ಮ ಅಂದ್ರೆ ಅದು ಸಿಸಿಫಸ್ ಎಫರ್ಟ್ ಅಂತ ಸೈಕಾಲಜಿಯಲ್ಲಿ ಬರ್ತದೆ. ಈ ಸಿಸಿಫಸ್ ಪ್ರಯತ್ನವನ್ನ ಯಾಕೆ ಮಾಡ್ತೀರಿ? ನಿಮ್ಮ ಮನ್ಯಾಗ ನೀವು ಏನ್ರ ಹೇಳ್ಕೊರಿ, ನಾ ಭಾಳ ಉದಾರವಾದಿ ಇಂಥ ವಿಚಾರ, ನೀವು ಏನೇ ಹೇಳ್ಕೊಳ್ರಿ ವಿಷಯ. ಆದ್ರೆ ದಯವಿಟ್ಟು 2021ನೇ ಸೆನ್ಸಸ್ ಅಲ್ಲಿ ಜನಗಣತಿಯಲ್ಲಿ ಲಿಂಗಾಯತ ಅಂತ ಬರಸ್ರಿಯಪ್ಪ. ನಿಮ್ಮ ಮನ್ಯಾಗ ಏನ್ರ ಹೇಳ್ಕೊಳ್ರಿ, ಲಿಂಗಾಯತ ಮಾತ್ರ ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಸಾಧ್ಯದ. ನೀವು ಪ್ರಯತ್ನ ಮಾಡಿದ್ರೆ ನಿಮ್ದು ಆಗ್ಲಿಕ್ಕೆ ಸಾಧ್ಯದ. ನಿಮಗೂ ಬೇಕಾದ್ರೆ ನಾವು ಸಹಾಯ ಮಾಡ್ತೇವೆ, ನಮಗ್ ಕಿರಿಕಿರಿ ಮಾಡಬೇಡ್ರಿ, ಇದು ನಮ್ಮ ವಿನಂತಿ. ಇಷ್ಟೇ ಇದೆ, ಲಿಂಗಾಯತನ ವಿನಂತಿ ಇಷ್ಟೇ ಇದೆ. ಜಗಳ ಇಲ್ಲ, ಕಾಲಕ್ಕೆದರಿ ಜಗಳ ಮಾಡ್ತಾರೆ. ಮಾತನಾಡ್ಲಿಕ್ಕೆ ಆಗದೆ ಇದ್ದಾಗ ಏನೇನೋ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ನಮ್ಗೆ ಹೇಳಿಕ್ಕಾಗೋದಿಲ್ಲ. ಇದು ಇರಲಿ. ಈಗ ನಾನು ಹೇಳ್ತಾ ಇರೋದೇನಂದ್ರೆ, ಮೊನ್ನೆ ಪೇಜಾವರ ಸ್ವಾಮೀಜಿಯವರು ಹೇಳಿದ್ರು. ಅವರು ಏನ್ ಹೇಳ್ತಾರೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಯಾರು ಬೇಡ, ತಕರಾರಿಲ್ಲ. ಆದ್ರೆ ಮೊನ್ನೆ ಏನ್ ಹೇಳಿದ್ರು ಅವರು, ಶಿವ ಈ ದೇಶದ ದೇವರು ಅಂತ ಹೇಳ. ಆದ್ದರಿಂದ ಲಿಂಗಾಯತರು ಹಿಂದೂಗಳೇ. ಯಾವ ತರ್ಕ ನನಗೆ ಅರ್ಥ ಆಗಿಲ್ಲ. ನಾನು ಕೇಳ್ತೀನಿ, ಓಕೆ, ಒಪ್ಕೋತೀನಿ. ನಾನು ಬರದೆ ಫೇಸ್ಬುಕ್ಕಲ್ಲಿ, ಪೇಜಾವರ ಸ್ವಾಮೀಜಿ ಹಾಗಾದ್ರೆ ಶಿವ ಸರ್ವೋತ್ತಮ ಅಂತ ಹೇಳ್ರಿ, ಶಿವ ಸರ್ವೋತ್ತಮ ಅಂತ ಹೇಳ್ರಿ, ಅವಾಗ ನಿಮ್ಮ ಮಾತಿಗೆ ಬೆಲೆ ಬರ್ತದ. ಲಿಂಗಾಯತರನ್ನ ಒಂದು ವೈದಿಕ ಶಕ್ತಿಯಿಂದ ಬಿಡಿಸುವ ಪ್ರಯತ್ನ ನಡೆದಾಗ ಶಿವ ದೊಡ್ಡವನಾಗಿ ಕಾಣ್ತಾನೆ. ಮತ್ತೆ ನೀವು ಶಿವ ದೊಡ್ಡವನಾಗಿ ಕಾಣ್ತಾನೆ ಅಂತ ಹೇಳಿದ್ರೆ ಶಿವ ಸರ್ವೋತ್ತಮ ಅಂತ ಯಾಕೆ ಹೇಳೋದಿಲ್ಲ, ಹರಿ ಸರ್ವೋತ್ತಮ ಯಾಕೆ ಹೇಳ್ತೀರಿ? ಇದು ಸರಳ ಪ್ರಶ್ನೆ ಇದೆ. ಹರಿ ಸರ್ವೋತ್ತಮ, ಶಿವ ಬಹಳ ದೊಡ್ಡ ದೇವರು, ನೀವು ಹೋಗ್ಬೇಡ್ರಿ, ಶಿವನ ಹೆಸರು. ನನಗೆ ಇಲ್ಲಿಂದ ನನ್ನ ಮಾತನ್ನ ಇವತ್ತು ಆರಂಭಿಸ್ತೀನಿ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಶಿವ ಅನ್ನುವ ದೇವರು ವೇದಗಳಲ್ಲಿ ಇಲ್ಲ. ನಮ್ಮ ಶಿವನನ್ನು ತಗೊಂಡು ನಮಗೆ ಅವರು ಹಿಂಗೆ ಹೇಳ್ತಾ ಇದ್ದಾರೆ. ಶಿವನು ಮೂಲ ನಿವಾಸಿ ದೇವರು, ಈ ದೇಶದ ಏಕೈಕ ದೇವರು ಶಿವ. ಈ ಶಿವನ ಎಟಿಮಾಲಜಿ ಅಂದ್ರೆ ಶಬ್ದ ವ್ಯುತ್ಪತ್ತಿ ಏನದಲ್ಲ, ಅದು ದ್ರಾವಿಡ ಭಾಷೆಯಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿ ಇಲ್ಲ. ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದಾರೆ. ಶಿವ ಮೂಲದ, ಶಿವ ಅಂದ್ರೆ ಸುಂದರ, ಮಂಗಳಕರ ಅಂತ. ಸಂಸ್ಕೃತನಲ್ಲಿ ಶಿವ ಯಾಕೆ ಬಳಸ್ತಾರೆ? ನಮ್ಮ ಸೌಂದರ್ಯ ಶಾಸ್ತ್ರದಲ್ಲಿ ಬರ್ತದೆ, ಶಿವೇತರ ಕ್ಷತಯೇ ಅಂತ ಹೇಳಿ. ಯಾವುದು ಮಂಗಳಕರ ಅಲ್ಲವೋ ಅದು ನಾಶವಾಗಲಿ ಎಂದು. ಅಂದ್ರೆ ಶಿವ ಅನ್ನುವಂಥ ಶಬ್ದ ದೇವರಿಗೆ ವೇದಗಳಲ್ಲಿ ಆಗಲಿ ಉಪನಿಷತ್ತುಗಳಾಗಲಿ ಅಪ್ಲೈ ಆಗಿಲ್ಲ. ಈ ಸತ್ಯವನ್ನ ತಿಳ್ಕೊಳ್ರಿ. ಶಿವ ಅವನು ಮೂಲ. ಶಿವನು ಯಾವ ಪರಂಪರೆಯವರು? ಶಿವನು ಒಂದು ಪರಂಪರೆಯನ್ನ ಹುಟ್ಟಾಕಿದ್ರು. ಯಾವುದು ಅಂದ್ರೆ ಶೂನ್ಯ ಧ್ಯಾನ ಪರಂಪರೆ ಅಂದ್ರೆ. ಈ ಶೂನ್ಯ ಧ್ಯಾನ ಪರಂಪರೆಯಿಂದ ಜೈನ ಧರ್ಮ ಬೆಳೀತು, ಬೌದ್ಧ ಧರ್ಮ ಬೆಳೀತು, ಶೂನ್ಯವಾದ ಬಂತು. ಆ ಒಂದು ನಮಗೊಂದು ಪರಂಪರೆ ಇದೆ, ಅವೈದಿಕ ಪರಂಪರೆ. ಈ ಅವೈದಿಕ ಪರಂಪರೆ ಏನಿದಲ್ಲ, ಇದು ಬಸವಣ್ಣನವರು ಎತ್ತಿ ಹಿಡಿದ್ರು 12ನೇ ಶತಮಾನದಲ್ಲಿ. ಜೈನರಿಗೆ
24ನೇ ತೀರ್ಥಂಕರ ಅವನ ಮೂಲ ಹೆಸರು ಮಹಾವೀರ ಅಲ್ಲ, ನೀಲಕಂಠನಾಥ ಅಂತ. ಇವನಿಗೆ ಒಬ್ಬ ಗೆಳೆಯ ಇದ್ರು. ಆ ಗೆಳೆಯ 2650 ವರ್ಷಗಳ ಹಿಂದೆ ಮಂಕಲಿ ಗೋಶಾಲ ಅಂತ ಅವನ ಹೆಸರು. ಅವನು ಈ ಒಂದು ಚಳವಳಿಯನ್ನ ಆರಂಭಿಸ್ತಾನೆ. ಶೂನ್ಯ ಧ್ಯಾನ ಪರಂಪರೆ ಅವನತಿಯಲ್ಲಿದೆ. ನೀವು ಈ ಶೂನ್ಯ ಧ್ಯಾನ ಪರಂಪರೆಯನ್ನ ಬಿಡಬೇಡಿ ಅಂತ ಹೇಳಿಸಿದ. ಜೈನ ಧರ್ಮ ಹುಟ್ಟಿತು ಅವೈದಿಕ ಧರ್ಮ, ವೇದಗಳನ್ನ ನಂಬದ ಧರ್ಮ. 24ನೇ ತೀರ್ಥಂಕರ ಮಹಾವೀರ ಈ ಧ್ಯಾನವನ್ನ ಸ್ವೀಕರಿಸ್ತಾರೆ. ಬುದ್ಧನು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಾರೆ. ಅಲ್ಲಿಯ ಗಣ ಸಂಸ್ಕೃತಿ ಇದೆಯಲ್ಲ, ಬುದ್ಧಂ ಶರಣಂ ಗಚ್ಚಾಮಿ, ಅದು ತ್ರಿಶರಣ ಧರ್ಮ. ಬುದ್ಧಂ ಶರಣಂ, ನೋಡಿ ಅಲ್ಲಿ ಶರಣ ಬರ್ತದೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಧರ್ಮ, ಸಂಘಂ ಶರಣಂ ಗಚ್ಚಾಮಿ ಸಮೂಹ. ಇಂಥ ಒಂದು ಪರಂಪರೆ ನಮಗೂ ಇದೆ. ಯಾವುದೇ ಧರ್ಮ ಒಂದೇ ದಿವಸದಲ್ಲಿ ಹುಟ್ಟಿ ಬರೋದಿಲ್ಲ, ಒಂದು ಪರಂಪರೆಯಿಂದ ಬಂದಿರ್ತದೆ. ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಯಹೂದಿ, ಇದನ್ನು ತಿಳ್ಕೊಬೇಕು. ಇವತ್ತು ನೀವು ಪ್ರಶ್ನೆಗಳನ್ನ ಏನು ಭಾಳ ಕೇಳ್ತಾರೆ, ನಿಮಗೆ ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಸಮಯ ಜಾಸ್ತಿ ಆದರೂ ದಯವಿಟ್ಟು, ನನಗೆ ಗೊತ್ತಿದೆ ಬಸವ ಬಳಗದವರು ಇಡೀ ರಾತ್ರಿ ಕುಂತು ಕೇಳಿದ್ದಾರೆ, ನಾವೆಲ್ಲ ಮಾತಾಡಿದೋ ಹಿಂದೆ ನಂಗೆ ಗೊತ್ತಿದೆ, ಆದರೂ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ವಿಚಾರ ಬರ್ತದಂದ್ರೆ, ಇಂಥ ಒಂದು ಅವೈದಿಕ ದೊಡ್ಡ ಪರಂಪರೆ ಲೋಕಾಯತರಿಂದ ಲಿಂಗಾಯತರವರೆಗೆ. ಲೋಕಾಯತರು ಅಂದ್ರೆ ಲೋಕಪ್ರಿಯರು, ಲಿಂಗಾಯತರು ಅಂದ್ರೆ ನೋಡಿ, ಲಿಂಗಾಯತರು ಅಂದ್ರೆ ಲಿಂಗಧಾರಣೆ ಮಾಡೋರು. ಇದು ಒಂದು ಶಾಬ್ದಿಕ ಅರ್ಥ ಆಯ್ತು, ಇದಕ್ಕೆ ಒಂದು ಸೈದ್ಧಾಂತಿಕ ಅರ್ಥ ಇದೆ. ಲಿಂಗಾಯತರು ಅಂದ್ರೆ ದೇವಾನಾಂ ಪ್ರಿಯ ಅಂದಂಗೆ, ದೇವರಿಗೆ ಪ್ರಿಯರಾದವರು. ಲೋಕಕ್ಕೆ ಪ್ರಿಯರಾದವರು ಲೋಕಾಯತರು, ದೇವರಿಗೆ ಪ್ರಿಯರಾದವರು ಲಿಂಗಾಯತರು. ಲಿಂಗ ದೇವನಿಗೆ ಪ್ರಿಯರಾದವರು. ಜಗತ್ತಿನ ಪ್ರತಿಯೊಂದು ಜೀವಿ ದೇವರಿಗೆ ಪ್ರಿಯ ಆಗಲು ಬಯಸ್ತದೆ. ಇದರ ಅರ್ಥ ಪ್ರತಿಯೊಬ್ಬನು ತನ್ನೊಳಗಡೆ ತನ್ನ ಸುಪ್ತ ಮನಸ್ಸಿನಲ್ಲಿ ಲಿಂಗಾಯತ ಆಗ್ಲಿಕ್ಕೆ ಬಯಸ್ತಾನೆ. ಈ ದೃಷ್ಟಿ ದೇವರಿಗೆ ಪ್ರಿಯ ಆಗಿ, ಮುಸ್ಲಿಮ್ಸ್ ಕೇಳ್ರಿ, ನಾನು ದೇವರಿಗೆ ಪ್ರಿಯ ಆಗ್ಬೇಕಂತಾರಲ್ವಾ. ನೀವು ಕ್ರೈಸ್ತರಿಗೆ ಕೇಳ್ರಿ, ದೇವರಿಗೆ ಪ್ರಿಯ ಆಗ್ಬೇಕು ಅಂತ. ಯು ಆರ್ ದ ಲಿವಿಂಗ್ ಟೆಂಪಲ್ ಆಫ್ ದ ಲಾರ್ಡ್ ಅಂತ ಹೇಳ್ತಾರೆ ಜೀಸಸ್. ನಿನ್ನೊಳಗಡೆ ದೇವರಿದ್ದಾನೆ ಅಂತ, ಆ ದೇವರಿಗೆ ಪ್ರಿಯವಾಗಿ ಬದುಕು ಅಂತ ಹೇಳ್ತಾರೆ. ಆದ್ದರಿಂದ ಲಿಂಗಾಯತದ ದಾರ್ಶನಿಕ ಅರ್ಥ ಏನು ಅಂದ್ರೆ ದೇವಾನಾಂ ಪ್ರಿಯ. ಅಶೋಕ ಹೇಳ್ತೇವಲ್ಲ, ದೇವಾನಾಂ ಪ್ರಿಯ ಅಶೋಕ, ದೇವರಿಗೆ ಪ್ರಿಯನಾಗವನು ಲಿಂಗಾಯತ. ಯಾರಿಲ್ಲ ಅಂತಾರೆ? ಯಾವ ಜಾತಿಯನ್ನು ಕೇಳ್ರಿ, ಧರ್ಮದನ್ನು ಕೇಳ್ರಿ, ಇದೇ ಮಾತು ಹೇಳ್ತಾರಲ್ಲ. ಈಗ ನಾವು ಈ ಹಿನ್ನೆಲೆಯಲ್ಲಿ ಚಿಂತನೆಯನ್ನು ಮಾಡುವ. ಶಿವ ಈ ನೆಲದವನು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡಂತ ಮಟೀರಿಯಲ್ ಅಲ್ಲ, ಎಲ್ಲೋ ಒಂದು ಹೊರಗಡೆಯಿಂದ ಬಂದಿದ್ದಲ್ಲ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹೊರಗಡೆಯಿಂದ ಬಂದು ನಮ್ಮ ಶಿವನ್ ತಗೊಂಡು, ನೀವು ನಮ್ಮ ಶಿವನ್ ತಗೊಂಡಿರಿ, ನೀವು ಹೆಂಗ ಅಲ್ಲ ವೈದಿಕರು ಸನಾತನಿಗಳು. ಇನ್ನ ಹಿಂದೂ ಅನ್ನುವಂಥ ಶಬ್ದ ವೇದಗಳಲ್ಲಿ ಇಲ್ಲ, ಉಪನಿಷತ್ತುಗಳಲ್ಲಿ ಇಲ್ಲ, ಭಗವದ್ಗೀತೆಯಲ್ಲಿ ಇಲ್ಲ. ಮತ್ತೆ ಯಾರು ಕೊಟ್ಟರು? ಅದು ಅರಬರು ಕೊಟ್ಟಿದ್ರು. ಅರಬರು ಈ ಸಿಂಧೂ ನದಿಯ ಆ ಕಡೆ ಎಲ್ಲ ಇದ್ರಲ್ಲ, ಬರ್ತಾ ಇದ್ರಲ್ಲ, ಈ ಜಿಯಾಗ್ರಫಿಕಲ್ ಭೂಗೋಳಕ್ಕೆ ಹಿಂದಂದು ಸಿಂಧು ಅದಲ್ಲ ಹಿಂದೂ ಆಯಿತು ಅಷ್ಟೇ. ಸಿಂಧುವಿಂದ ಹಿಂದೂ ಆಗಿ, ಹಿಂದೂಯಿಂದ ಮತ್ತೆ ಇಂಡಿಯಾ ಆಗಿದೆ. ಅದರ ಮೂಲ ಸಿಂಧೂ. ಎಲ್ಲಾ ಸಂಸ್ಕೃತಿಗಳು ನದಿಯ ಜೊತೆ ಹುಟ್ಟುತ್ತವೆ. ಆದ್ದರಿಂದ ಸಿಂಧು ಅನ್ನೋದು ಇದು ಒಂದು ಪ್ರದೇಶಕ್ಕೆ, ಸಿಂಧೂ ನದಿಯ ಸಂಸ್ಕೃತಿ.
ಸಿಂಧು ನದಿ ಸಂಸ್ಕೃತಿ ಯಾರ್ದು? ಸಿಂಧು ನದಿ ಸಂಸ್ಕೃತಿನಲ್ಲಿ ಹರಪ್ಪ ಮೊಹೆಂಜೊದಾರೋ ಇವತ್ತು ಪಾಕಿಸ್ತಾನದ ಭಾಗದಲ್ಲಿದೆ. ಅಲ್ಲಿ ಸಿಕ್ಕಿದ್ದು ಶಿವನ ಕುರುಹುಗಳು ಮಾತ್ರ ಸಿಕ್ಕಿದಾವೆ, ಇನ್ಯಾವ ದೇವರ ಕುರುಹು ಸಿಕ್ಕಿಲ್ಲ. ಧ್ಯಾನಸ್ಥ ಶಿವಂದು ಪಶುಪತಿಯ ಕುರುಹು ಸಿಕ್ಕಿದೆ. ಸಿಂಧು ನದಿಯ ಸಂಸ್ಕೃತಿಯಲ್ಲಿ ಹರಪ್ಪ ಮೊಹೆಂಜೊದಾರೋ. ಈ ಅಪ್ಪ ಹೆಂಗ್ ಬಂತು? ದ್ರಾವಿಡ ಶಬ್ದ. ಯೋಚನೆ ಮಾಡಿ, ನಮ್ಮ ಹರಪ್ಪನ ಹಳ್ಳಿಗೂ ಹರಪ್ಪಕ್ಕೂ ಯಾವ ಸಂಬಂಧ ಇದೆ ಯೋಚನೆ ಮಾಡಿ. ಪರಪ್ಪನ ಅಗ್ರಹಾರ, ಪರಪ್ಪ ಅಂದ್ರೆ ಶಿವ, ಹರ ಹರ. ಅಪ್ಪ ಮೂಲ ದ್ರಾವಿಡ ಭಾಷೆಯ ಶಬ್ದ ಇದೆ, ಹರಪ್ಪ ದ್ರಾವಿಡ ಮೂಲದಿದೆ, ಶಿವ ದ್ರಾವಿಡ ಮೂಲದಲ್ಲಿದೆ. ಸೋವಿಯತ್ ದೇಶದ ಹಿಂದಿನ ಕಾಲ ರಷ್ಯಾ ದೇಶದ ಒಬ್ಬ ಭಾಷಾ ವಿಜ್ಞಾನಿ ಕನ್ನಡದ ವ್ಯಾಕರಣ ಬರೆದಿದ್ದಾನೆ. ಅವನು ಹೇಳ್ತಾನೆ, ಕನ್ನಡ ಭಾಷೆ ಹರಪ್ಪ ಮೊಹೆಂಜೊದಾರೋ ಮೂಲದಿಂದ ಬಂದಿದೆ ಅಂತ. ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ನಿಮ್ಗೆ ಇನ್ನೂ ಆಶ್ಚರ್ಯ ಅನ್ನಿಸ್ಬೋದು, ನಾವು ಭಾಷಾ ವಿಜ್ಞಾನ ಓದುವಾಗ ನಮ್ಮ ಕನ್ನಡದ ಒಂದು ಸಹೋದರಿ ಭಾಷೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿದೆ. ಅದರ ಹೆಸರು ಬ್ರಾಹುಯಿ. ಈ ಬ್ರಾಹುಯಿ ಭಾಷೆ ಕನ್ನಡದ ಸಹೋದರಿ ಭಾಷೆ. ರಷ್ಯಾದ ಭಾಷಾ ವಿಜ್ಞಾನಿ ಹೇಳೋದಕ್ಕೂ ಈ ಇತಿಹಾಸ ನಮಗೆ ಗೊತ್ತಾಗ್ತದೆ. ಇನ್ನು ಆರ್ಯರು ಏಷ್ಯಾ ಮೈನರ್ನಿಂದ ಅಂದ್ರೆ ಟರ್ಕಿಯಿಂದ, ಟರ್ಕಿಗೆ ಏಷ್ಯಾ ಮೈನರ್ ಅಂತಾರೆ. ಅವರು ಅಲ್ಲಿಂದ ದನ ಕಾಯ್ಕೋದು ಬಂದ್ರು, ಜಿಪ್ಸಿಗಳು. ಅಲ್ಲಿಗೂ ಕೂಡ ಆಧಾರಗಳಿದ್ದಾವೆ. ಒಳ್ಳೆಯ ಆಧಾರ ಅಂದ್ರೆ ಇರಾನ್. ಇರಾನ್ ಅನ್ನೋದು ಆರ್ಯನ್ ಶಬ್ದದಿಂದ ಬಂದಿದೆ. ಇರಾಕ್ ಅನ್ನೋದು ಆರ್ಯಕ. ಇರಾನ್ ಆರ್ಯನ್, ಇರಾಕ್ ಆರ್ಯಕ. ನಿಮ್ಗೆ ಇನ್ನೂ ಆಶ್ಚರ್ಯ ಅನ್ನಿಸ್ಬೋದು, ವೇದಗಳಲ್ಲಿ ಅತ್ಯಂತ ಹಳೆಯದಾದುದು ಋಗ್ವೇದ. ಈ ಋಗ್ವೇದದ ಮೊದಲ ಪ್ರತಿ ಸಿಕ್ಕಿದ್ದು ಇರಾಕ್ನಲ್ಲಿ, ಆರ್ಯಕ. ಸೈಪ್ರಸ್ ಮತ್ತು ಯುಪಿಟಸ್ ನದಿಗಳ ಮಧ್ಯದ ಬಯಲು ಪ್ರದೇಶದಲ್ಲಿ ಅತ್ಯಂತ ಹಳೆಯ ಋಗ್ವೇದ ಸಿಕ್ಕಿದೆ. ಇವೆಲ್ಲ ಇಂಪೋರ್ಟ್ ಆಗಿದ್ದು, ತೊಗೊಂಬಂದಿದ್ದು. ಆದ್ದರಿಂದ ಯಾವುದನ್ನ ಶೂನ್ಯ ಧ್ಯಾನ ಪರಂಪರೆ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಬಂಧಿಸಿದವನು ಶಿವನು. ಈ ಪರಂಪರೆ ಇದು ಈ ನೆಲದ ಪರಂಪರೆ ಇದೆ. ಬಸವ ಧರ್ಮ, ಲಿಂಗಾಯತ ಧರ್ಮ ಈ ನೆಲದ ಧರ್ಮ ಇದೆ. ಇದನ್ನು ತಗೊಂಡು ಇವರು ಮಾತಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ನಂಗೆ ತಕರಾರಿದೆ. ಎರಡನೇ ವಿಚಾರ, ನಿಮಗೆ ಇನ್ನೂ ಆಶ್ಚರ್ಯ ಅನ್ನಿಸ್ಬೋದು, ಶರಣರು ಏನೇನು ಹೇಳಿದಾರಲ್ಲ ಅವೆಲ್ಲವನ್ನು ತಗೊಂಡಿದ್ದಾರೆ ಸಂಸ್ಕೃತಕ್ಕೆ. ಈಗ ಅವರು ಸಿಕ್ಬಿದ್ದಿದ್ದಾರೆ. ನಾವು ಯಾಕೆ ಚನ್ನಬಸವಣ್ಣವರಿಗೆ ಷಟ್ಸ್ಥಲ ಚಕ್ರವರ್ತಿ ಅಂತ ಹೇಳ್ತೇವೆ? ಯಾವ ಸಂಸ್ಕೃತದ ಗುರುವಿಗೂ ಷಟ್ಸ್ಥಲ ಚಕ್ರವರ್ತಿ ಹೇಳೋದಿಲ್ಲ. ಏನೇನ್ ಮಾಡಿದ್ರು ಇದಕ್ಕೆ? ಹೇಗೆ ಶುರುವಾಯಿತು? 28 ಆಗಮಗಳು ಸಿಕ್ಕಿಲ್ಲ. 28 ಆಗಮಗಳಲ್ಲಿ ಪರಿಪೂರ್ಣವಾಗಿ ಅನೇಕ ಆಗಮಗಳು ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಆಗಮಗಳ ಮೇಲೆ ಒಬ್ಬ ಅಥಾರಿಟೇಟಿವ್, ವೆರಿ ಅಥೆಂಟಿಕ್ ಪರ್ಸನಾಲಿಟಿ ಮಾತನ್ನು ಹೇಳಿದ್ದಾರೆ. ಅವರು ಉತ್ತರ ಭಾರತದವರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಉತ್ತರ ಭಾರತದಲ್ಲಿ, ಇವೆಲ್ಲ ಉತ್ತರ ಭಾರತದಲ್ಲಿ ಹುಟ್ಟಿದಾವೆ. ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ದು ಲಿಂಗಾಯತ ಧರ್ಮ ಒಂದೇ. ಮಹಾರಾಷ್ಟ್ರದಲ್ಲಿ ಯಾವ ಧರ್ಮ ಹುಟ್ಟಿಲ್ಲ. ತಮಿಳುನಾಡಿನಲ್ಲಿ ಯಾವ ಮತಗಳು ಹುಟ್ಟಿದಾವೆ, ಶ್ರೀಮತಸ್ಥರಿದ್ದಾರೆ ಆ ಕಡೆ ಇಡೀ. ಮಹಾರಾಷ್ಟ್ರದಲ್ಲಿ ಹುಟ್ಟಿಲ್ಲ, ಕೇರಳದಲ್ಲಿ ಹುಟ್ಟಿಲ್ಲ, ಆಂಧ್ರ ಪ್ರದೇಶದಲ್ಲಿ ಹುಟ್ಟಿಲ್ಲ, ತಮಿಳುನಾಡಲ್ಲಿ ಹುಟ್ಟಿಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ದು ಮೊಟ್ಟ ಮೊದಲ ಧರ್ಮ ಲಿಂಗಾಯತ ಧರ್ಮ. ಉಳಿದ ಧರ್ಮಗಳು ಮೇಲ್ಗಡೆಯಿಂದ ಬಂದಿದ್ದಾವೆ. ನಮಗೆ ಇನ್ನೂ ಆಶ್ಚರ್ಯ ಅನ್ನಿಸ್ತದೆ, ಕಳೆದ 5000 ವರ್ಷಗಳ ಇತಿಹಾಸದಲ್ಲಿ ಏಕ ದೇವೋಪಾಸನೆಯ ಧರ್ಮ ಯಾವುದಾದ್ರೂ ಅದು ಇದ್ರೆ ಅದು ಬಸವ ಧರ್ಮ ಇದೆ. ಭಾರತದ ಜನರಿಗೆ
ಭಾರತ ದೇಶಕ್ಕೆ, ಭರತ ಖಂಡಕ್ಕೆ ಏಕ ದೇವೋಪಾಸನೆಯ ಪಾಠವನ್ನು ಕಲಿಸಿದವರು ಬಸವಣ್ಣವರು. ಅಲ್ಲಿಯವರೆಗೆ ಇದ್ದಿದ್ದಿಲ್ಲ. ಮುಂದೆ 400 ವರ್ಷಗಳ ನಂತರ ಸಿಖ್ ಧರ್ಮ ಬರ್ತದೆ. ಬೌದ್ಧ ಧರ್ಮಕ್ಕೆ ಇದು ಗೊತ್ತು ನಿಮಗೆ, ವೈದಿಕ ಧರ್ಮ. ಹಿಂದೂ ಅಂತ ಅನ್ನೋದಲ್ಲ, ವೈದಿಕ ಧರ್ಮ ಸನಾತನ ಧರ್ಮ, ಈ ಬ್ರಾಹ್ಮಣಶಾಹಿ ಧರ್ಮ. ಇಲ್ಲಿ 33 ಕೋಟಿ ದೇವತೆಗಳಿದ್ದಾವೆ ಮತ್ತು ಅವು ಇನ್ನೂ ಆಕ್ಟಿವ್ ಇದಾವೆ. ಮನುಷ್ಯರಿಗಿಂತ ಜಾಸ್ತಿ ದೇವತೆಗಳಿದ್ದು ಆ ಕಾಲದಲ್ಲಿ. 33 ಅಂದ್ರೆ 33 ಕೋಟಿ ದೇವರುಗಳಂತ ಬಸವಣ್ಣವ್ರು ಹೇಳ್ತಾರೆ. 33 ಅಂದ್ರೆ 33. ಈ 33 ಕೋಟಿ ದೇವತೆಗಳ ಧರ್ಮ. ಜೈನ ಧರ್ಮ ಏನ್ ಹೇಳ್ತದೆ, ತೀರ್ಥಂಕರರೇ ನಮ್ಮ ದೇವರುಗಳು ಅಂತ. ಬೇರೆ ದೇವ್ರು ನಮ್ಮದಲ್ಲ ಅವರು. ಇನ್ನು ಬೌದ್ಧ ಧರ್ಮ ಏನ್ ಹೇಳ್ತದೆ, ಮುಂದೆ 50 ವರ್ಷದ ನಂತರ ಬರ್ತದೆ. ಬೌದ್ಧ ಧರ್ಮ ಹೇಳ್ತದೆ ಅಜ್ಞೇಯವಾದಿ ಧರ್ಮ ಅಂತ ನಾವು ಕರಿತೇವೆ, ಅಗ್ನಾಸ್ಟಿಕ್ ರಿಲಿಜನ್. ಅಜ್ಞೇಯವಾದಿ ಧರ್ಮ ಅಂದ್ರೆ ಐ ಡೋಂಟ್ ನೋ. ಜ್ಞೇಯ ಅಂದ್ರೆ ತಿಳ್ಕೊಳ್ಳೋದು, ಜ್ಞಾನ. ಅಜ್ಞೇಯ ಅಂದ್ರೆ ಗೊತ್ತಿಲ್ಲ. ದೇವರ ಬಗ್ಗೆ ಮೌನವಾಗಿರೋ ಧರ್ಮ ಬೌದ್ಧ ಧರ್ಮ. ತೀರ್ಥಂಕರರೇ ದೇವರು ಅಂತ ಹೇಳುವ ಧರ್ಮ ಜಿನ ಧರ್ಮ, ಜೈನ ಧರ್ಮ. 33 ಕೋಟಿ ದೇವತೆಗಳಿದಾವೆ ಅಂತ ಹೇಳೋ ಧರ್ಮ ಇವತ್ತು ನಾವು ಹೇಳುವಂತ ವೈದಿಕ ಧರ್ಮ. ಮತ್ತೆ ಎಲ್ಲಿದೆ? ಯಾರಾದ್ರೂ ಹೇಳ್ರಿ, 5000 ವರ್ಷಗಳ ಇತಿಹಾಸದಲ್ಲಿ ಏಕದೇವೋಪಾಸನೆ ಧರ್ಮ ಯಾವುದಿದೆ? ಇಡೀ ದೇಶಕ್ಕೆ ಏಕದೇವೋಪಾಸನೆಯ ಧರ್ಮ ಕೊಟ್ಟಂತ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಮಾಡದೆ ನೀವು ಯಾವ ಧರ್ಮವನ್ನ ಸ್ವತಂತ್ರ ಧರ್ಮವನ್ನಾಗಿ ಮಾಡ್ತೀರಿ? ಲಿಂಗಾಯತ ಧರ್ಮಕ್ಕೆ ಕಳೆದ 900 ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ. ನಾವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ, ನಾವು ಹೇಳ್ತಾ ಇರೋದು ಸತ್ಯ. ಈ ಸತ್ಯವನ್ನ ಈ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ನಮ್ಮ ಅಷ್ಟಾವರಣ ಷಟ್ಸ್ಥಲ ಪಂಚಾಚಾರಕ್ಕೆ ಬರುವ ಅವರು ಹೇಳಿದ್ರು, ಉತ್ತರ ಭಾರತದಲ್ಲಿ ಏನು ತಾಡೋಲೆಗಳು ಸಿಕ್ಕಿದ್ದಾವೆ, ಹಸ್ತಪ್ರತಿಗಳು ಸಿಕ್ಕಿದ್ದಾವೆ, ಅವುಗಳಲ್ಲಿ ಅಷ್ಟಾವರಣ ಇಲ್ಲ, ಷಟ್ಸ್ಥಲ ಇಲ್ಲ, ಪಂಚಾಚಾರ ಇಲ್ಲ. ಹಾಗಾದ್ರೆ ಎಲ್ಲಿ ಬಂದು ಹೇಗೆ ಸೇರಿತು? ಇದು ಬಹಳ ಮುಖ್ಯವಾದದ್ದು. 1789 1789 ಬಾಂಬೆ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ತದೆ. ಏನು ಅಂದ್ರೆ ಲಿಂಗಾಯತರು ಶೂದ್ರರು ಅಂತ. ನೋಡಿ, ಯಾವಾಗಲೂ ಸೆನ್ಸಸ್ ಅಲ್ಲಿ ಜನಗಣತಿಯಲ್ಲಿ ಲಿಂಗಾಯತ ಬಳಸಿದ್ದಾರೆ. ನಿಮ್ಗೆ ಇನ್ನೂ ಆಶ್ಚರ್ಯ ಅನಿಸ್ತದೆ, ಬ್ರಿಟಿಷ್ ರೆಜಿಮೆಂಟ್ ಅಲ್ಲಿ ಒಂದು ಲಿಂಗಾಯತ್ ರೆಜಿಮೆಂಟ್ ಕೂಡ ಇತ್ತು. ದೇರ್ ವಾಸ್ ಲಿಂಗಾಯತ್ ರೆಜಿಮೆಂಟ್, ಮಹಾರ್ ರೆಜಿಮೆಂಟ್, ಸಿಖ್ ರೆಜಿಮೆಂಟ್ ಹೆಂಗಿದಾವಲ್ಲ, ಗೂರ್ಖಾ ರೆಜಿಮೆಂಟ್ ಹಂಗೆ ಲಿಂಗಾಯತ್, ನೋ ವೀರಶೈವ ರೆಜಿಮೆಂಟ್, ದೇರ್ ವಾಸ್ ಲಿಂಗಾಯತ್ ರೆಜಿಮೆಂಟ್. ಲಿಂಗಾಯತ್ ಎಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಇನ್ನು 1879 ಬಾಂಬೆ ಹೈಕೋರ್ಟ್ ನಲ್ಲಿ ಒಂದು ಡಿಸಿಷನ್ ಆಗ್ತದೆ. ಏನಂದ್ರೆ ಲಿಂಗಾಯತರು ಶೂದ್ರರು ಅಂತ. ಲಿಂಗಾಯತರು ಶೂದ್ರರು ಅಂದಾಗ ಲಿಂಗಾಯತರು ಏನ್ ಮಾಡಿ ಶುರು ಮಾಡಿದ್ರು, ನಾವು ಶೂದ್ರರು ಅಲ್ಲ, ಚಾತುರ್ವರ್ಣಕ್ಕೆ ಸಂಬಂಧದವರು ಅಲ್ಲ, ನಾವು ಸ್ವತಂತ್ರ ಧರ್ಮೀಯರಂತ ಹೇಳೋದು ಬಿಟ್ಟು ನಮ್ಮ ಸ್ವಾಮಿಗಳೆಲ್ಲ ಏನ್ ಮಾಡಿದ್ರು, ಸಂಸ್ಕೃತ ಪಾಠಶಾಲೆಗಳನ್ನ ಶುರು ಮಾಡೋದು. ಅದೇ ಸಂಸ್ಕೃತ ಪಾಠಶಾಲೆಗಳನ್ನ ಶುರು ಮಾಡಿದ್ರು. ಶುರು ಮಾಡಿ ಏನ್ ಹೇಳಿದ್ರು, ಸಂಸ್ಕೃತ ಕಲಿತು ನಾವು ಲಿಂಗಿ ಬ್ರಾಹ್ಮಣರು ಅಂತ ಹೇಳಿದ್ರು. ಇದು ಎಲ್ಲಿಯವರೆಗೆ ಅಂದ್ರೆ ಉತ್ತರ ಕರ್ನಾಟಕ ಬಿಟ್ಟು, ನಮ್ಮ ಧಾರವಾಡ ಬಿಜಾಪುರ ಬಿಟ್ಟು ಬಾಂಬೆ ಕಡೆ ಆ ಭಾಗದಲ್ಲಿ ಓಲ್ಡ್ ಮೈಸೂರು ಮದ್ರಾಸ್ ಇವರೆಲ್ಲ ಲಿಂಗಿ ಬ್ರಾಹ್ಮಣ ಪ್ರಜ್ಞೆಯನ್ನ ಬೆಳೆಸಿದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಮುಂದೆ ನೋಡಿ, ವಾರದ ಮಲ್ಲಪ್ಪನವರು 12 ಜುವೆಲ್ಸ್ ಆಫ್ ಬ್ರಿಟಿಷ್ ಕಿಂಗ್ಡಮ್ ಅಂತ ಒಂದು ಚಿತ್ರ ನೀವು ನೋಡಿರ್ಬೋದು.
ಆ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದಲ್ಲಿ 12 ಜನ ಉದ್ಯಮಿಗಳಿದ್ರು. ಅದರಲ್ಲಿ ನಂಬರ್ 1 ವಾರದ ಮಲ್ಲಪ್ಪನವರು ಮೇಲೆ ಇದೆ. ಆ ಚಿತ್ರಗಳು ನೋಡಿದ್ರೆ ಗೊತ್ತಾಗ್ತದೆ. ಬ್ರಿಟಿಷ್ ಎಂಪೈರದ 12 ರತ್ನಗಳು ಅಂದ್ರೆ. ಈಗ ನಮ್ಮ ರತ್ನ ಶೂದ್ರ ರತ್ನ ಹೆಂಗಾಗಬೇಕು, ಅದಕ್ಕೆ ಅದು ಲಿಂಗಿ ಬ್ರಾಹ್ಮಣ ರತ್ನ ಮಾಡಬೇಕು ಅಂತ ನಮ್ಮ ಜಾತಿ ಜಂಗಮರು ಪ್ರಯತ್ನ ಮಾಡಿದ್ರು. ಮಾಡಿ ಅವರು 19ನೇ ಶತಮಾನದ ಕೊನೆಯ ಒಂದು ಉತ್ತರಾರ್ಧದಲ್ಲಿ, ಕೊನೆಯ ಘಟ್ಟದಲ್ಲಿ ಮುದ್ರಣಾಲಯ ಪ್ರಕಾಶನ ಶುರು ಮಾಡಿದ್ರು. ಲಿಂಗಿ ಬ್ರಾಹ್ಮಣ ಸಂಸ್ಕೃತ ಪಾಠಶಾಲೆ ಶುರು ಮಾಡಿದ್ರು. ಶುರು ಮಾಡಿದಾಗ ಕನ್ನಡ ಬರ್ತಿತ್ತಲ್ಲ ಇವರಿಗೆಲ್ಲ, ನಮ್ಮ ಲಿಂಗಾಯತ ಧರ್ಮದ ಪದಗಳನ್ನು ಸೇರಿಸಿಬಿಟ್ರು. ಅಷ್ಟಾವರಣ ಸೇರಿಸಿದ್ರು, ಷಟ್ಸ್ಥಲ ಸೇರಿಸಿದ್ರು, ಪಂಚಾಚಾರ ಸೇರಿಸಿದ್ರು. ಆಮೇಲೆ ಅದು ಹೋಯ್ತು ಎಲ್ಲಿಗೆ? ಜಂಗಮವಾಡಿ ಮಠಕ್ಕೆ. ಜಂಗಮವಾಡಿ ಮಠ ಯಾವಾಗ ಆರಂಭ ಆಯಿತು? ಜಂಗಮವಾಡಿ ಮಠಕ್ಕೆ ಜಾಗ ಕೊಟ್ಟವನು ಔರಂಗಜೇಬ. ಅದರಲ್ಲಿ ಔರಂಗಜೇಬ ಯಾವ ಶತಮಾನದವನು ಯೋಚನೆ ಮಾಡಿ? 17ನೇ ಶತಮಾನ. ಇದೆಲ್ಲ ನಡೆದಿದ್ದು 200-300 ವರ್ಷಗಳಲ್ಲಿ. ಆಮೇಲೆ ಕಾಶಿದು ಬಂದಿದ್ದು, ಪಂಚಾಚಾರ್ಯ ಬಂದಿದ್ದು ಅದು 17ನೇ ಶತಮಾನದಲ್ಲಿ. ಇದೆಲ್ಲವನ್ನು ನೀವು ನೋಡ್ಕೋಬೇಕು. ಮೊದಲು ಚತುರಾಚಾರ್ಯರು ಇದ್ರು. ಇನ್ನು ಯಾಕಂದ್ರೆ ಈ ಇತಿಹಾಸವನ್ನು ನಾವು ತಿಳ್ಕೊಳ್ದಿದ್ರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮದೇ ವಸ್ತು ತಗೊಂಡು ನಾವು ಕಳ್ಳರು, ನಮ್ಮ ವಸ್ತು ತಗೊಂಡಿದ್ದಾರೆ, ಅದನ್ನು ತೋರಿಸಿ, ನಮ್ಮ ಹತ್ರದ ತೋರಿಸಿ ನೀವು ಕಳ್ಳರು ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಇವತ್ತು ಲಿಂಗಾಯತರಿಗೆ ಬಂದಿದೆ. ಎಲ್ಲವನ್ನು ನಿಮ್ಮದೇ ತಗೊಂಡಿದ್ದಾರೆ. ಇನ್ನು ಸಿದ್ಧಾಂತ ಶಿಖಾಮಣಿ ಬರ್ತೀನಿ. ಇವರು ಹೇಳ್ತಾ ಇದ್ದಾರೆ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳು ವಚನಗಳಲ್ಲಿದ್ದಾವೆ. ನಾನು ನಿಮ್ಗೆ ಕೇಳ್ತೀನಿ, 12ನೇ ಶತಮಾನದ ವಚನಗಳಲ್ಲಿ 15ನೇ ಶತಮಾನದ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳು ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಯಾವ ಮಗು ಕೇಳಿದ್ರು ಹೇಳ್ತದೆ. ಆದರೆ ಇವರು ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ವಚನಗಳು ಹುಟ್ಟಿದ 300 ವರ್ಷಗಳ ನಂತರ ಹುಟ್ಟಿದ ಸಿದ್ಧಾಂತ ಶಿಖಾಮಣಿ ಅದು ಹೇಗೆ ವಚನಗಳಲ್ಲಿ ಸೇರ್ತದೆ? ಎಷ್ಟು ವಿಚಿತ್ರವಾದಂಥ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಇನ್ನು ನಾವು ಯೋಚನೆ ಮಾಡಬೇಕಾಗಿದ್ದು, ಮೊಟ್ಟ ಮೊದಲ ರೆಕಾರ್ಡ್ ಮದ್ರಾಸ್ ಗೌರ್ಮೆಂಟ್ ಪ್ರಿಂಟ್ ಮಾಡಿದೆ 1840ರಲ್ಲಿ, 1840. ಇನ್ನೂ ಬ್ರಿಟಿಷ್ ಗೌರ್ಮೆಂಟ್ ಬಂದಿದ್ದಿಲ್ಲ, ಈಸ್ಟ್ ಇಂಡಿಯಾ ಕಂಪ್ನಿಯ ಸರ್ಕಾರ ಇತ್ತು. 1857ವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ತಾ ಇತ್ತು. ಆಮೇಲೆ ಯುದ್ಧ ಆದಮೇಲೆ ಅವರು ಭಾರತೀಯರನ್ನ ನಮ್ಮ ಯುದ್ಧದಲ್ಲಿ, ಅದು ನಾವು ಮೊದಲ ಸಿಪಾಯಿ ಮೀಟ್ನಿ ಅಂತ ಇವು ಬರಿಕೋತಾವೆ. ಭಾರತದ ಮೊದಲ ಸ್ವಾತಂತ್ರ್ಯ ಯುದ್ಧ ಅದು, ಎಲ್ಲ ಜನಾಂಗ ಕೂಡಿ ಮಾಡಿದ್ದು. 1840ರಲ್ಲಿ C.P. ಬ್ರೌನ್ ಅನ್ನುವಂಥ ಜಡ್ಜು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ನೋಟ್ಸ್ ಆನ್ ಲಿಂಗಾಯತಿಸಮ್. ಅವ್ರು ಹೇಳ್ತಾರೆ ಕಸ್ಟಮ್ಸ್ ಆಫ್ ಲಿಂಗಾಯಸ್. ಅದರಲ್ಲಿ ಅವ್ರು ಏನು ಬರೆದಿದ್ದಾರೆ? ಓಲ್ಡೆಸ್ಟ್ ರೆಕಾರ್ಡು ಆಧುನಿಕ ಕಾಲದ್ದು. ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಅಂತ ನಮ್ಮ ಸರ್ವಜ್ಞವರು ಹೇಳಿದ್ದಾರೆ 16ನೇ ಶತಮಾನದಲ್ಲಿ. ಬಸವಣ್ಣನ ಧರ್ಮವಯ ಅಂತೇಳಿಸಿಂದ ಸಿದ್ದರಾಮರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇವೆಲ್ಲ ಇದ್ದಾವೆ. ಇನ್ನು ಬ್ರಿಟಿಷ್ ಏನು ಹೇಳಿದ್ರು? ಅವನು ಹೇಳಿದ್ರು ಜಡ್ಜು, ಹಿ ವಾಸ್ ಜಡ್ಜ್ C.P. ಬ್ರೌನ್, ವೆರಿ ಫೇಮಸ್ ಜಡ್ಜ್. ಅವ್ರು ಹೇಳ್ತಾರೆ ಬಸವಣ್ಣ ಈಸ್ ಫಾದರ್ ಆಫ್ ಲಿಂಗಾಯತ್ ರಿಲಿಜನ್. ಸ್ಪಷ್ಟವಾಗಿ ಮತ್ತೆಷ್ಟಕ್ಕೆ ಹೇಳಿಲ್ಲ, ಇದು ನಾ ಹೇಳ್ತಾ ಇಲ್ಲ, ರೆಕಾರ್ಡ್ ಇದೆ. ಐ ಫೀಲ್ ಆ ಟೈಮ್ನಲ್ಲಿ ಚತುರಾಚಾರ್ಯ ಅಂತಿದ್ರು, ಇನ್ನೂ ಇವರು ಬಂದಿದ್ದಿಲ್ಲ ಪ್ರಸಿದ್ಧಿಗೆ. ಚತುರಾಚಾರ್ಯರು
ಕಾಲ್ಪನಿಕ ವ್ಯಕ್ತಿಗಳು ಅಂತ ನನಗೆ ಅನ್ನಿಸ್ತಾ ಇದೆ ಸಿ.ಟಿ. ಬ್ರೌನ್ ಬರೀತಾರೆ. ಮತ್ತಷ್ಟೇ ಅಲ್ಲ, ಏನು ಬರೀತಾರೆ, ಸಿದ್ಧಾಂತ ಶಿಖಾಮಣಿಯು ಒಂದು ಕೃತ್ರಿಮ ಗ್ರಂಥ ಎಂದು ನನ್ನ ಮನಸ್ಸಿಗೆ ಬರ್ತಾ ಇದೆ. ನಮ್ ಕೂಡ ಜಗಳ ಮಾಡಬೇಡ್ರಿ, ಚರ್ಚೆ ಮಾಡ್ರಿ. ನಾವು ಹೇಳೋದು, ನಿಮ್ಮ ಜೊತೆ ಜಗಳ ಮಾಡೋಷ್ಟು ಸಮಯ ನಮಗಿಲ್ಲ, ಚರ್ಚೆ ಮಾಡೋಣ. ನೀವು ತೊಗೊಂಬನ್ರಿ, ನಿಮ್ಮ ಸಾಹಿತ್ಯ ತೊಗೊಂಬನ್ರಿ, ನಿಮ್ಮ ಉತ್ತರ ಭಾರತದ ಆಗಮಗಳನ್ನು ತೊಗೊಂಬರ್ರಿ. ಬಸವಣ್ಣವರು ಸುಮ್ಮನೆ ಹೇಳಿಲ್ಲ, ಆಗಮದ ಮೂಗ ಕೊಯ್ಯುವೆ ಅಂತ ಹೇಳಿದ್ದಾರೆ. ನಮಗೆ ಆಗಮಕ್ಕೆ ಏನು ಸಂಬಂಧ ಇದೆ? ಸಿದ್ಧಾಂತ ಶಿಖಾಮಣಿ ನಮ್ಮ ಸಂಬಂಧ ಇಲ್ಲ, ಅದು 300 ವರ್ಷ ಈ ಕಡೆ. ವೇದಕ್ಕೆ ವರೆಯ ಕಟ್ಟುವೆ. ವರೆಯ ಕಟ್ಟುವೆ ಅಂದ್ರೆ ಐ ವಿಲ್ ಟ್ಯಾಕ್ ವೇದಾಸ್ ಅಂತ 2 ಅರ್ಥ ಇದಾವೆ ವರೆಯ ಕಟ್ಟುವುದಕ್ಕೆ. ವೇದಕ್ಕೆ ವರೆಯ ಕಟ್ಟುವೆ ಅಂದ್ರೆ ಖಡ್ಗಕೋಶದಲ್ಲಿ ಖಡ್ಗವನ್ನು ಇಡೋದಕ್ಕೆ ವರೆಯ ಕಟ್ಟುವುದು ಅಂತಾರೆ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ವೇದಕ್ಕೆ ವರೆಯ ಕಟ್ಟುವೆ ಅಂದ್ರೆ ವೇದದ ವಿರುದ್ಧ ನಾನು ಖಡ್ಗವನ್ನು ತೆಗೆಯುವೆ ಅಂತ ಅರ್ಥ ಇದೆ. ಜ್ಞಾನದ ಖಡ್ಗವನ್ನ ನಾನು ತೆಗಿತೀನಿ. ಯಾವುದಾದ್ರೂ ಅರ್ಥ ಮಾಡ್ಕೊಳ್ಳಿ, ನನ್ಗೆ 2 ಅರ್ಥ ಖುಷಿನೇ ಅನಿಸ್ತದೆ. ವೇದಕ್ಕೆ ವರೆಯ ಕಟ್ಟುವ ಅರ್ಥ ಇದು, ನಿನ್ನನ್ನ ಖಡ್ಗಕೋಶದಿಂದ ಪ್ಯಾಕ್ ಮಾಡಿ ಇಟ್ಟು ಬಿಡ್ತೀನಿ ಆ ಕಡೆ. ಇನ್ನೊಂದು, ಯುದ್ಧಕ್ಕೆ ಬರ್ತೀಯಾ, ಈ ಜ್ಞಾನದ ಖಡ್ಗವನ್ನು ತೆಗಿತೀನಿ ಅಂತ. ಅರಿವೇ ಗುರು, ಅರಿವಿನ ಖಡ್ಗವನ್ನು ತೆಗೆಯೋದಲ್ಲ, ಅದಕ್ಕೆ ವರೆಯ ಕಟ್ಟುವುದಂತ. ಶಾಸ್ತ್ರಕ್ಕೆ ನಿಗಳವನ್ನಿಟ್ಟುವೆ. ನಿಗಳ ಅಂದ್ರೆ ಈ ಆನೆ ಕಾಲಿಗೆ ಕಟ್ಟೋ ದಪ್ಪ ದಪ್ಪ ಸರ್ಕಳಿ ಇರ್ತಾವಲ್ಲ, ನೋಡಿ ಕಟ್ಟಿರ್ತಿರಲ್ಲ. ಈ ಶಾಸ್ತ್ರ ಇದಾವಲ್ಲ, ಮನುಧರ್ಮ ಶಾಸ್ತ್ರ, ಇವನು ಹೊಲೆಯ, ಇವನು ಮಾದಿಗ, ಇವನು ಅವನು ಚೆಮ್ಮಾರ, ಇವನು ತಗಲ್ ಹದ ಮಾಡೋನು, ಇವನು ಅಸ್ಪೃಶ್ಯ, ಇವನು ಸ್ಪರ್ಶ, ಇವನು ಚಾತುರ್ವರ್ಣಗಳು, 108 ಜಾತಿಗಳ. ಇವು ತಮ್ಮ ಏನ್ ಮಾಡ್ತೀವಿ, ಇವು ಮದ್ದಾನೆಗಳಾಗಿದ್ದಾವೆ ಅಂತ. ಈ ಮದ್ದಾನೆಗಳನ್ನ ಇಂಥ ಸರಪಳಿಯಿಂದ ನಿಗಳವನ್ನಿಟ್ಟುವೆ, ಕಟ್ಟಿ ಹಾಕ್ತಿವೆ. ತರ್ಕದ ಬೆನ್ನಬಾರನ್ನೆತ್ತುವೆ. ಇವೆಲ್ಲ ತರ್ಕಶಾಸ್ತ್ರ ಇದೆಯಲ್ಲ, ನೀವೆಲ್ಲ ಕರ್ಮ ಸಿದ್ಧಾಂತದಿಂದ ಇವೆಲ್ಲ ಕರ್ಮಗಳಿದಾವೆ. ಸಂಚಿತ ಕರ್ಮ ಇದೆ, ಪ್ರಾರಬ್ಧ. ಸಂಚಿತ ಅಂದ್ರೆ ಜನ್ಮ ಜನ್ಮಾಂತರಗಳದ್ದು. ಇದು ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದ್ದು. ಆಗಾಮಿ ಕರ್ಮ ಮತ್ತೆ ಮುಂದೆ ಬರೋದು. ಈಗೆಲ್ಲ ತಪ್ಪು ಮಾಡಿರ್ತೇವಲ್ಲ, ಮತ್ತೆ ಮುಂದಿನ ಸಲ ಬಿಟ್ಟು ಅದನ್ನ ಇಷ್ಟು ಹೊಲಸು. ಕರ್ಮ ಸಿದ್ಧಾಂತ, ಕರ್ಮ ಹರಬಸವ. ನಾವೇನಂತೇವೆ, ಕರ್ಮ ಹರಬಸವ. ಆದ್ದರಿಂದ ಈ ತರ್ಕ ಇದೆಯಲ್ಲ, ತರ್ಕದ ಬೆನ್ನಬಾರನ್ನೆತ್ತುವೆ, ನಿಮ್ ಚರ್ಮ ಸುಲಿತೀನಿ ಅಂತ ಹೇಳ್ತಾನೆ. ಆಗಮದ ಮೂಗ ಕೊಯ್ಯುವೆ. ಮೂಗು ಕೊಯ್ದು ಅಂದ್ರೆ ಗೊತ್ತಲ್ಲ, ಇನ್ನೇನ್ ಹೇಳಿ ನಾನು. ಹೀಗೆ ಹೇಳಿದ ಬಸವಣ್ಣವರು ವೇದಗಳಿಂದ, ಆಗಮಗಳಿಂದ ಎಂದಾದರೂ ಉದ್ಧರಿಸ್ಲಿಕ್ಕೆ ಸಾಧ್ಯನಾ, ಕೋಟ್ ಮಾಡ್ಲಿಕ್ಕೆ ಸಾಧ್ಯನಾ? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ವಚನಗಳಲ್ಲಿ ಸಂಸ್ಕೃತವನ್ನ ತುರುಕಿದ್ರು. 12ನೇ ಶತಮಾನದ ಹಸ್ತಪ್ರತಿಗಳು ನಮ್ಗೆ ಸಿಕ್ಕಿಲ್ಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಪುಡಿಯಾಗಿ ಹೋಗ್ಬಿಡ್ತಾವೆ. ಕಾಡೋಲಿಗಳು ಇರುವುದಿಲ್ಲ, ಕೆಮಿಕಲ್ಸ್ ಏನೇನೋ ಮಾಡಿ ಈಗ ನಾವು ಇಟ್ಕೊತಾ ಇದ್ದೇವೆ. 12ನೇ ಶತಮಾನ, 800, 900 ವರ್ಷದಿಂದ ಇರ್ತಾವ. ಬಸವಣ್ಣನವರ ವಚನ ಕಟ್ಟುಗಳ ಮೊದಲ ಕಟ್ಟು ಸಿಕ್ಕಿದ್ದು 17ನೇ ಶತಮಾನದಲ್ಲಿ. 500 ವರ್ಷಗಳವರೆಗೆ, 12ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಎಷ್ಟೊಂದು ಪ್ರಕ್ಷಿಪ್ತ ವಚನಗಳು ಸೇರಿರ್ಬೋದು, ಎಷ್ಟೊಂದು ಪ್ರಕ್ಷಿಪ್ತ ಶಬ್ದಗಳು ಸೇರಿರ್ಬೋದು, ಅರ್ಥ ಮಾಡ್ತಾರೆ. ಲಿಂಗಾಯತ ಶಬ್ದ, ನಾನು ಅದೇ ಹೇಳಿದೆ, ನಮ್ಮ ಮಹಾನ್ ಸಂಶೋಧಕರಿಗೆ ಹೇಳಿದೆ, ಏನ್ರಿ ನೀವು ಲಿಂಗಾಯತನೇ ಇಲ್ಲ, ಎಲ್ಲೋ ಒಂದ್ ಕಡೆ ಚನ್ನಬಸವಣ್ಣ 1-2 ಕಡೆ ಬರ್ತದೆ, ಅಲ್ಲಿ ಬರ್ತದೆ, ಲಿಂಗಾಯತನೇ ಇಲ್ಲ, ಮತ್ತೆ ನೀವು ಹೆಂಗೆ ಅದು ಲಿಂಗಾಯತ ಧರ್ಮ ಅಂತ ನಾ ಹೇಳಿದೆ. ನೀವು ಅದನ್ನ ಉಳಿಸಿದ್ರೆ ಅಲ್ವಾ ಅಲ್ಲಿರೋದು. ಲಿಂಗಾಯತ ಇದ್ದಲ್ಲಿ ಎಲ್ಲ ನೀವು ವೀರಶೈವ ಹಾಕಿ ಲಿಂಗಾಯತನೇ ಇಲ್ಲ ಅಂದ್ರೆ ನಾ ಏನ್ ಹೇಳಿ ಸಾಧ್ಯ? ಚಾತುರ್ವರ್ಣಾತೀತನೇ ಲಿಂಗವಂತ ಅಂತ ಸಿದ್ದರಾಮ ಹೇಳ್ತಾರೆ. ಚಾತುರ್ವರ್ಣಾತೀತನೇ. ಇವ್ರ ವೇದಗಳು ನಂಬ್ತಾರೆ, ಚಾತುರ್ವರ್ಣ ನಂಬಬೇಕು. ಯಾಕಂದ್ರೆ ಋಗ್ವೇದದ ಪುರುಷ ಸೂಕ್ತ ಚಾತುರ್ವರ್ಣಗಳನ್ನು ಹೇಳ್ತದೆ. ವೇದಗಳನ್ನು ನಂಬದ ಶರಣರು ಎಂದರೆ ವೀರಶೈವಲಿಕ್ಕೆ ಸಾಧ್ಯ ಇದೆ.
ಅದನ್ನು ತೆಗೆದು ಏನು ಮಾಡಿದ್ರು, ಚಾತುರ್ವರ್ಣಾತೀತನೇ ವೀರಶೈವ ಮಾಡಿದ್ರು. ಇದೇ ರೀತಿಯಾಗಿ ಎಲ್ಲ ಶಬ್ದಗಳನ್ನು ತೆಗೆದ್ರು. ಇದನ್ನ 500 ವರ್ಷಗಳಿಂದ ನಾಶ ಮಾಡ್ತಾ ಬಂದಿದ್ದಾರೆ. ಆದರೆ ವಚನಗಳನ್ನ ನಾಶ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ಯಾಕಂದ್ರೆ ಅದು ದುಡಿಯುವ ಜನರ ಧರ್ಮ ಇದೆ, ಕಷ್ಟ ಜೀವಿಗಳ ಧರ್ಮ ಇದೆ, ಅನುಭವದಿಂದ ಹುಟ್ಟಿದ ಧರ್ಮ ಇದೆ. ಜಗತ್ತಿನಲ್ಲಿ ಯಾವ ಧರ್ಮವೂ ಜನಸಾಮಾನ್ಯರ ಅನುಭವದಿಂದ ಹುಟ್ಟಿಲ್ಲ. ಜಗತ್ತಿನ ಯಾವ ಧರ್ಮವೂ ಹುಟ್ಟಿಲ್ಲ. ಇದು ಒಂದೇ ಒಂದು ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವಣ್ಣನ ಧರ್ಮ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ 1000 ಉತ್ತರಗಳಿದಾವೆ ಅವ್ರ ಒಂದು ಪ್ರಶ್ನೆಗೆ. ಆದರೆ ತಿಳ್ಕೋಬೇಕು, ನಮ್ಮ ಅಜ್ಞಾನದ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆದಾಗ ಇವು ಎಲ್ಲ ಅರ್ಥ ಆಗ್ತವೆ. ಬಸವಣ್ಣವ್ರು ಏನು ಹೇಳಿದ್ರು? ಬಸವಣ್ಣವ್ರು ಸರ್ದಿಂದ ಬಂದ ನಮ್ಮೂರಾಗೆ. ಅವ್ರು ಎಲ್ಲಿ ಹುಟ್ಟ್ಯಾರ, ನಾನು ಅಲ್ಲೇ ಹುಟ್ಟೀನಿ. ಅವರು ರೊಟ್ಟಿ ತಿಂದಾರ, ನಾನು ರೊಟ್ಟಿ ತಿಂದೆ. ಅದು ಅವರು ಅದೇ ನೀರು ಕೊಡ್ದಾರ, ನಾನು ಅದೇ ನೀರು ಕೊಡ್ತೀನಿ. ನಮ್ಮ ಥರ ಹುಟ್ಟಿ ನಮಗೆ ಕಲಿಸಿದ ಮಹಾನುಭಾವ ಯಾರಾದ್ರೂ ಇದ್ರೆ ಅವರು ಬಸವಣ್ಣ. ಅವ್ರೆಲ್ರಿಗೂ ಹುಟ್ಟ್ಯಾರ, ಆಕಾಶದಿಂದ ಬಂದಾರ. ಕಟ್ಟು ಕಥೆಗಳನ್ನು ನಂಬೇಡಿ. ಬಸವಣ್ಣನವರು ಹೇಗೆ ನಮಗೆ ಗುರು ಆದರು, ಲೋಕಕ್ಕೆ ಹೇಗೆ ಜಗಜ್ಯೋತಿ ಆದರು, ಲೋಕಕ್ಕೆ ಹೇಗೆ ಗುರು ಆದರು? ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಬಸವಣ್ಣ? ಬಸವಣ್ಣ ಅವರು ನಮ್ಮ ಜಾಗದಲ್ಲೇ ಹುಟ್ಟಿ ಹೇಗೆ ಅದ್ವಿತೀಯರ ಅಂತ ಹೇಳೋದು. ಇದು ಬಸವಣ್ಣನವರು ಏನಾಯ್ತು? ಉನ್ನತ ಕುಲ. ಇವತ್ತಿಗೂ ನಮ್ಮ ಪ್ರಮೇಯ ಇದೆ, ಬ್ರಾಹ್ಮಣ ಅಂದ್ರೆ ಉನ್ನತ ಕುಲ, ಉನ್ನತ ಕುಲ, ಉನ್ನತ ಹುದ್ದೆ, ಪ್ರಧಾನಿಯಾಗಿದ್ದು, ಉನ್ನತ ಶಿಕ್ಷಣ. ಅವಾಗೇನಿತ್ತು? ವೇದ, ಶಾಸ್ತ್ರ, ಪುರಾಣ, ಆಗಮ, ಪಾರಂಗತ. ಉನ್ನತ ವರ್ಗ, ಮೇಲೆ ಆನೆ, ಕುದುರೆ, ರಥ ಎಲ್ಲ. ಉನ್ನತ ಕ್ರಿಯಾಶೀಲತೆ. ಇಷ್ಟೆಲ್ಲವನ್ನು ಬಿಟ್ಟು ಬಸವಣ್ಣನವರು ಬಸವಳಿದವರ ಕಡೆ ಯಾಕೆ ಬಂದರು ಅನ್ನೋದು ಯೋಚನೆ ಮಾಡಿ. ನಾನು ಬರೋದು ದೊಡ್ಡ ಮತ್ತಲ್ಲ, ನಾನು ಬಡವ ಮನುಷ್ಯ ಇದ್ದೇನೆ, ನನಗಿದು ಬಹಳ ಆನಂದ ಕೊಡ್ತದೆ. ಎಲ್ಲವನ್ನೂ ಇದ್ದವರು ಎಲ್ಲವನ್ನೂ ಬಿಟ್ಟು ನೀವು ಕುಳಿತು ನೀವು ಅಲ್ಲಿ ಧ್ಯಾನ ಮಾಡುವ, ಪ್ರಾರ್ಥನೆ ಮಾಡುವ ಬಸವ ಮಂಟಪ, ಆ ಜಾಗ ಮಾತಾಜಿಯವ್ರದ್ದಲ್ಲ, ಅವ್ರ ತಂದೆಯವರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಪ್ರಾಸಂಗಿಕವಾಗಿ ಹೇಳ್ತೀನಿ. ನಾನು ಪತ್ರಕರ್ತನ ನೋಡಿದ್ದೀನಿ, ಇವರು ಸರ್ಕಾರಿ ದುಡ್ಡು ತೊಗೊಂಡಿದ್ದು ಒಂದು ಸುದ್ದಿನ ಬರೀಲಿಲ್ಲ, ಓದಲಿಲ್ಲ. ಬಸವಣ್ಣನ ಭಕ್ತರು ಕೊಟ್ಟಂತ ಕಾಣಿಕೆಯಿಂದ ಒಂದು ಬಸವ ಸಾಮ್ರಾಜ್ಯವನ್ನ ಅವರು ಕಟ್ಟಿದ್ದಾರೆ. ಇವರು ಏನ್ ಮಾಡ್ತಾರೆ ಹೇಳ್ಬಾರ್ದು, ಹೇಳಿದ್ರೆ ಬೇಜಾರು ನನಗೆ. ಒಂದ್ಸಲ ಒಬ್ಬ ಮುಖ್ಯಮಂತ್ರಿಗೆ ಇವ್ರ ಕಾಲು ಬೀಳುವ ಸುಸ್ತಾಗಿ ಹೋಗ್ಬಿಟ್ಟು ಅಷ್ಟು ಜನ. ಯಾಕಂದ್ರೆ ₹1 ಕೊಡ್ತಾರೆ, 2 ಕೋಟಿ ಕೊಡ್ತಾರೆ, ಕೆಲವ್ರಿಗೆ 5 ಕೋಟಿ, ಕೆಲವ್ರಿಗೆ 10 ಕೋಟಿ, ಕೆಲವ್ರಿಗೆ ಡೈರೆಕ್ಟ್, ಕೆಲವ್ರಿಗೆ ಇಂಡೈರೆಕ್ಟ್. ಇಲ್ಲಿ ಆಗಿಲ್ಲಲ್ಲ. ಯಾರಿಗೂ ಹಕ್ಕಿಲ್ಲ ಟೀಕೆ ಮಾಡೋದು, ಟೀಕೆ ಮಾಡುವ ಹಕ್ಕು ಇಲ್ಲ. ನೀವು ಟೀಕೆ ಮಾಡ್ಬೋದು ಅವರಿಗೆ, ಅವರಿಗೆ ನಿಮಗೆ ಮಾಡೋ ಹಕ್ಕು ಇರಲಿ. ಈ ಮಾತು ಈ ಕಡೆ ನಾನು ಹೇಳ್ತಾ ಇರೋದು, ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವ ರೀತಿಯಾಗಿ ನಾವು ಇದನ್ನು ಬಗೆಹರಿಸ್ಕೋಬೇಕಂದ್ರೆ ವಚನಗಳ ನಿರಂತರ ಅಧ್ಯಯನದಿಂದ ಮಾತ್ರ ನಮಗೆ ಶಕ್ತಿ ಬರುತ್ತೆ. ವಚನಗಳಲ್ಲಿ ಇತಿಹಾಸ ಇದೆ. ವಚನಗಳಲ್ಲಿನ ಇತಿಹಾಸವನ್ನ ಇಲ್ಲಿಯವರೆಗೂ ಯಾವ ವಿಶ್ವವಿದ್ಯಾಲಯ ಸೃಷ್ಟಿಸಿಲ್ಲ. ಎಲ್ಲ ಕಡೆ ಸಂಶೋಧನಾ ಕೇಂದ್ರಗಳಿದ್ದಾವೆ, ಸೃಷ್ಟಿಸಿಲ್ಲ. ಯಾಕಂದ್ರೆ ಈ ಇತಿಹಾಸ ಇದು ಪೀಪಲ್ಸ್ ಹಿಸ್ಟ್ರಿ, ಜನರ ಇತಿಹಾಸ ಇದೆ, ನಮ್ಮ ಪೂರ್ವಜರ ಇತಿಹಾಸ ಇದೆ. ನಮ್ಮ ಪೂರ್ವಜರ
ಯಾರ ಎದೆ ಮೇಲೆ ಲಿಂಗ ಇದೆಯೋ ಅವರ ಪೂರ್ವಜರಿಗೆ ಗುಡಿಗಳಲ್ಲಿ ಹೋಗಲಿಕ್ಕೆ ಪ್ರವೇಶ ಇದ್ದಿದ್ದಿಲ್ಲ. ಇದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಪೂರ್ವಜರು ನಿಜವಾದ ವೀರರು. ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ, ಒಂದು ದೊಡ್ಡ ನರಮೇಧವನ್ನು ಎದುರಿಸಿದ್ದಾರೆ. ಅವ್ರ 300 ವರ್ಷಗಳವರೆಗೆ, 15ನೇ ಶತಮಾನಗಳವರೆಗೆ ತ್ರಾಹಿ ಅಂತ ಕಷ್ಟಪಟ್ಟು ಈ ಧರ್ಮವನ್ನು ಉಳಿಸಿದ್ದಾರೆ. ಇವತ್ತು ನಾವಿಲ್ಲಿ ನಿಂತಿದ್ದೇವೆ, ಕುಳಿತಿದ್ದೇವೆ. ಎಲ್ಲಿವರೆಗೆ ನಮಗೆ ಈ ನೋವಿನ ಅರ್ಥ ಆಗೋದಿಲ್ಲ, ಎಲ್ಲಿವರೆಗೆ ಕಲ್ಯಾಣ ಹತ್ಯಾಕಾಂಡದ ಅರ್ಥ ಆಗೋದಿಲ್ಲ, ಎಲ್ಲಿವರೆಗೆ ರಕ್ತ ಸುರಿದ ನಮಗೆ ಈ ವಚನಗಳನ್ನು ಕೊಟ್ಟಂತ ಶರಣರು ನಮ್ಗೆ ಅರ್ಥ ಆಗೋದಿಲ್ಲ, ಅಲ್ಲಿವರೆಗೆ ನಾವು ಇವರ ಗುಲಾಮರಾಗಿರ್ತೇವೆ. ನಾವು ಇವರ ಗುಲಾಮರಾಗಿರಬೇಕಾಗಿಲ್ಲ. ಇದು ಸಂಪೂರ್ಣವಾದಂಥ ಪರ್ಯಾಯ ಧರ್ಮ ಇದೆ, ಸ್ವತಂತ್ರ ಧರ್ಮ ಇದೆ. ಒಂದು ಶಬ್ದ ನೀವು ತೋರಿಸ್ರಿ, ಒಂದು ಶಬ್ದ. ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಇವುಗಳ ಉದಾಹರಣೆ ಕೂಡ ಕೊಡದೆ ಒಂದು ಸ್ವತಂತ್ರ ವಿಚಾರವನ್ನ ಆರ್ಥರ್ ಮೈಲ್ಸ್ ಹೇಳ್ತಾನೆ 1937ರಲ್ಲಿ. ಆ ಪುಸ್ತಕ ನನ್ನ ಹತ್ತಿರದ ದ ಲ್ಯಾಂಡ್ ಆಫ್ ದ ಲಿಂಗಮ್ ಬುಕ್ ನಲ್ಲಿ ಹೇಳ್ತಾನೆ, ವಾಟ್ ಎವರ್ ಲೆಜೆಂಡ್ ಮೇ ಸೇ, ಬಸವ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ, ದ ಗ್ರೇಟ್ ಸೋಷಿಯಲ್ ಸೈಂಟಿಸ್ಟ್. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇನ್ ದ ಲ್ಯಾಂಡ್ ಆಫ್ ಲಿಂಗಮ್ ಪುಸ್ತಕದಲ್ಲಿ ಈ ಮಾತನ್ನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇಲ್ಲಿ ಬಿಡುಗಡೆಯಾದ ಪುಸ್ತಕದ ಬ್ಲರ್ಬಲ್ಲಿ ತಾವು ಓದ್ಬೋದು, ಇದನ್ನ ಅವ್ರು ಹೆಂಗೆ ಕಬಳಿಸಿದ್ರು ಅದನ್ನು ಬರ್ತದ ಅದರಲ್ಲಿ. ಎಡ್ಗರ್ ಥರ್ಸ್ಟನ್ ಹೇಳ್ತಾನೆ, 1909ರಲ್ಲಿ ನೆನಪಿಟ್ಕೊಳ್ಳಿ, ಲಿಂಗಾಯತರು ವಚನನೇ ಓದಿದ್ದಿಲ್ಲ. ಎಡ್ಗರ್ ಥರ್ಸ್ಟನ್ 1909ರಲ್ಲಿ ಹೇಳ್ತಾನೆ, ಕಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಇಂಡಿಯಾ. ಇದರ 4ನೇ ವ್ಯಾಲ್ಯೂಮ್ನಲ್ಲಿ ಹೇಳ್ತಾನೆ, ಲಿಂಗಾಯತ ಧರ್ಮ ಅನ್ನೋದು ಒಂದು ಸುಂದರ ನಡುಗಡ್ಡೆ ಇದೆ. ಹಿಂದೂ ಧರ್ಮವೆಂಬ ಮಹಾಸಾಗರ ತನ್ನ ತೆರೆಗಳಿಂದ ಇದನ್ನು ಹೊಡೆದು ಉರುಳಿಸ್ತಾ ಇದೆ. ಹೀಗೆ ಬಿಟ್ಟರೆ ಒಂದು ದಿನ ಈ ನಡುಗಡ್ಡೆ ಮುಳುಗಿ ಹೋಗುವುದು. ಯಾವಾಗ ಹೇಳ್ದ? 108 ವರ್ಷಗಳ ಹಿಂದೆ ಹೇಳಿದ್ದಾನೆ. ಜಾನ್ ಬರ್ಕೋ ಹೇಳ್ತಾರೆ 2013ರಲ್ಲಿ, ಅವರು ಇಂಗ್ಲೆಂಡಿನ ಯುನೈಟೆಡ್ ಕಿಂಗ್ಡಮ್ನ ಸ್ಪೀಕರ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಇಟ್ ಹೋಲ್ಡ್ ಏನ್ ಹೇಳ್ತಾನಂದ್ರೆ, ಇಟ್ಸ್ ಅಮೇಜಿಂಗ್, ಆಶ್ಚರ್ಯ ಅನಿಸ್ತದೆ. 12ನೇ ಶತಮಾನದಲ್ಲಿ ಮೆಡಿವಲ್ ವರ್ಲ್ಡ್ ಅಲ್ಲಿ ನಮಗ್ ಕನಸು ಕೂಡ ಬಿದ್ದಿದ್ದಿಲ್ಲ. ಹಿ ಸ್ಪೋಕ್ ಅಬೌಟ್ ಹ್ಯೂಮನ್ ರೈಟ್ಸ್, ಎಮ್ಯಾನ್ಸಿಪೇಷನ್ ಆಫ್ ವುಮನ್, ಈಕ್ವಾಲಿಟಿ, ಮಾನವ ಹಕ್ಕುಗಳ ಸಮಾನತೆಯ, ಮಹಿಳಾ ಹಕ್ಕುಗಳ ಕುರಿತು ಮಾತನಾಡಿದ ಮೊದಲು ಮಹಾನುಭಾವ. ನಮಗೆ ಕನಸು ಕೂಡ ಬಿದ್ದಿದ್ದಿಲ್ಲ. ಇದೆಲ್ಲವನ್ನ ಇವತ್ತು ಬಿಡುಗಡೆಯಾದ ಪುಸ್ತಕದಲ್ಲಿ ತಾವು ಕಾಣ್ತೀರಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ವಿಭೂತಿ ಹಚ್ಕೊಂಡು ಓಡಾಡಿದವರ, ಸತ್ಯವನ್ನು ಹೇಳೋರು ಬೇಕಾಗಿದ್ದ. ವಿಭೂತಿ ಹಚ್ಕೊಂಡು ಸುಳ್ಳು ಹೇಳೋರನ್ನ ನಾವು ಏನ್ ಮಾಡೋದು? ಬಸವಣ್ಣನವರು ಕೊಟ್ಟ ಲಿಂಗವನ್ನ ಧರಿಸಿ, ಬಸವಣ್ಣ ನಮ್ಮ ಶಿಷ್ಯ ಅಂದ್ರೆ ನನಗೇನು ಹೇಳಿದೆ? ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಚನ್ನಬಸವಣ್ಣ. ಬಸವಣ್ಣವ್ರು ಹೇಳ್ತಾರೆ, ನಿನ್ನ ನಾನು ಅರಿಯದ ಮುನ್ನ ನೀನೆಲ್ಲಿ ಇದ್ದೆ ಅಂತ ದೇವರಿಗೆ ಪ್ರಶ್ನೆ ಮಾಡ್ತಾರೆ. ನಿನ್ನ ತೋರಲಿಕ್ಕೆ ನೀನೇ ರೂಪ ಅದು. ಇವೆಲ್ಲ ಇದಾವಲ್ಲ. ಸಂಗನ ಬಸವಣ್ಣ ಎನಗೆಯೋ ಗುರು ನಿನಗೆಯೋ ಗುರು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ಹೇಳ್ಬೇಕಾದ್ರೆ, ನನಗೆ ಅಲ್ಲಮ್ಮ ಯಾಕೆ ಹುಟ್ಟಿಸಿದಿ, ಬಸವಣ್ಣ ಯಾಕೆ ಹುಟ್ಟಿಸಿಲ್ಲ ಅಂತ ಹೇಳ್ಬೇಕಾದ್ರೆ, ಬಸವಣ್ಣನವರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ತಾರೆ. ಎಲ್ಲ ಬಿಟ್ಟು ಇಂಥ ಒಂದು ಸುಂದರ ಮಾನವೀಯ ಧರ್ಮ, ಜನರ ಅನುಭವದಿಂದ ಹುಟ್ಟಿದ ಧರ್ಮ. ಬಸವಣ್ಣವರು ಪ್ರಧಾನಿಯಾಗಿದ್ದು ಏನು ಬೇಡಿರ್ಬೇಕು? ಕಕ್ಕಯ್ಯನ ಮನೆಯಲ್ಲಿಯೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ, ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ. ಸಕಲ ಪುರಾತನರು ಸೇರಿ ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಘ. ಏನು ಅರ್ಥ ಇದೆ? ಒಬ್ಬ ಪ್ರಧಾನಿ ಭಿಕ್ಷೆ ಬೇಡ್ತಾನೆ. ಭಿಕ್ಷೆಗೂ ಬಸವ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಬೇಡುವಾತ ಭಕ್ತನಲ್ಲ.
ಏನು ಭಿಕ್ಷೆ? ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮಾನವನ ಅನುಭವ. ಒಬ್ಬ ಬಸವಣ್ಣ ತಯಾರಾಗಬೇಕಾದ್ರೆ ನಾವು ಬಸವಣ್ಣ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಬಸವಣ್ಣ ಅಂದ್ರೆ ಮಂತ್ರ, ಬಸವಣ್ಣ ಅಂದ್ರೆ ದರ್ಶನ, ಬಸವಣ್ಣ ಅಂದ್ರೆ ಸಿದ್ಧಾಂತ. ಅಲ್ಲಿ ಆ ಬಸವಣ್ಣನಲ್ಲಿ 3 ಅಕ್ಷರಗಳಲ್ಲಿ ಲಕ್ಷದ ಮೇಲೆ 96,000 ಜಂಗಮರಿದ್ದಾರೆ, 770 ಅಮರಗಣಗಳಿದ್ದಾರೆ. ಸಮಗಾರ ಹರಳೇನವ್ರು ಬಿಟ್ಟು, ಮಾದಾರ್ ಚೆನ್ನೈನವ್ರು ಬಿಟ್ಟು, ಡೋಹರ ಕಕ್ಕಯ್ಯನವ್ರು ಬಿಟ್ಟು, ಹಡಪದ ಅಪ್ಪಣ್ಣನವರನ್ನು ಬಿಟ್ಟು, ಮಡಿವಾಳ ಮಾಚಿದೇವರನ್ನು ಬಿಟ್ಟು, ಅಂಬಿಗರ ಚೌಡಯ್ಯನವ್ರು ಬಿಟ್ಟು ಬಸವಣ್ಣನ ನೋಡ್ಲಿಕ್ಕೆ ಆಗ್ತದ? ಬಸವ 3 ಅಕ್ಷರಗಳಿದಾವಲ್ಲ, ಅದು ಇಡೀ ಶರಣ ಸಂಕುಲದ ಒಂದು ಸಾಂಕೇತಿಕ ಹೆಸರು. ಬಸವ ಬಸವ ಅಂತ ಅಂದ್ರೆ ಏನು ಅರ್ಥ? ಇದು ಅರ್ಥ ಇದೆ. ಆದ್ದರಿಂದ ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾರಲ್ಲ, ಹಿಮಾಲಯದಿಂದ ಮರದ ಕೆಳಗಡೆ ಕುಳಿತು ಗುಹೆಯಲ್ಲಿ ತಪಸ್ಸು ಮಾಡಿ ಬಂದ ಧರ್ಮ ಇದು ಅಲ್ಲ. ಇದು ಹುಟ್ಟಿದ್ದು ಜನರ ಮಧ್ಯೆ, ದುಡಿಯುವ ವರ್ಗದ ಮಧ್ಯೆ, ಕಾಯಕ ಜೀವಿಗಳ ಮಧ್ಯೆ. ಹೇಗ್ಬಿಡ್ತು ಕಕ್ಕಯ್ಯನ. ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣ.